ನೋಡಿ ಏನಂದ್ರೆ ಮುಂಚೆ ಎಲ್ಲ ಕ್ಯಾನ್ಸರ್ ಬಂತು ಅಂದ್ರೆ ಬದುಕೋದೇ ಕಷ್ಟಪ್ಪ, ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗ್ತಿತ್ತು ಅನ್ನೋ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರೆ ಈಗ ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅದರಲ್ಲೂ ಈ ತರದ ಒಂದು ಅಡ್ವಾನ್ಸ್ ಏನು ಹೇಳ್ತೀವಿ ಅದೆಲ್ಲ ಕೂಡ ಎಷ್ಟೋ ಹೆಲ್ಪ್ ಆಗತ್ತೆ ಜನರಿಗೂ ಕೂಡ ಡಾಕ್ಟರ್. Absolutely. ಸೊ ಈಗ ನೀವು ಹೇಳಿದ್ರಲ್ಲ, ಈಗ ಸೈಬರ್ ನೈಫ್ ಅನ್ನುವಂಥದ್ದು ಯಾವ ಸ್ಟೇಜ್ ಅಲ್ಲಿ ತುಂಬಾ ಉಪಯುಕ್ತವಾಗತ್ತೆ ಅಂತ ಹೇಳಿ? ಸಿ ಸೈಬರ್ ನೈಫ್ ಮೇಯ್ನ್ ಆಗಿ ಏನಕ್ಕೆ ಶುರುವಾಗಿದ್ದು ಅಂತಂದ್ರೆ ಕ್ಯಾನ್ಸರ್ ಬಗ್ಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಶುರುವಾಗಿದ್ದು. ಸೈಬರ್ ನೈಫ್ ಇಸ್ ನಥಿಂಗ್ ಬಟ್ ಎಕ್ಸ್ಟೆನ್ಷನ್ ಆಫ್ ಗ್ಯಾಮಾ ನೈಫ್ ಅಂತ ಹೇಳ್ಬೋದು. ಗ್ಯಾಮಾ ನೈಫ್ ಇಸ್ ಅನದರ್ ಒನ್ ವಿ ಯೂಶಲಿ ಬ್ರೈನ್ ಟ್ಯೂಮರ್ಸ್ಗೆ ಮಾತ್ರ ಯೂಸ್ ಮಾಡೋದು. ಸೊ ಸೈಬರ್ ನೈಫ್ ಕ್ಯಾನ್ ಬಿ ಯೂಸ್ಡ್ ಆಲ್ ಓವರ್ ದಿ ಬಾಡಿ. ಅರ್ಲಿ ಸ್ಟೇಜಸ್ ಸೈಬರ್ ನೈಫ್ ಇಸ್ ಯೂಸ್ ಮೇನ್ಲಿ ಫಾರ್ ಕ್ಯಾನ್ಸರ್. ಅದಲ್ದೇನೆ ಫಂಕ್ಷನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆಮೇಲೆ ಅದಲ್ದೇನೆ ಈವನ್ ಬಿನೈನ್ ಟ್ಯೂಮರ್ಸ್, ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್, ಬಿನೈನ್ ಟ್ಯೂಮರ್ಸ್ ಅಂಡ್ ಫಂಕ್ಷನಲ್ ಡಿಸಾರ್ಡರ್ಸ್, ಈ ಮೂರಕ್ಕೂ ಸೈಬರ್ ನೈಫ್ ಯೂಸ್ ಮಾಡ್ಬೋದು. ಸೊ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಸೊ ಕ್ಯಾನ್ಸರ್ ಅಲ್ಲಿ ಏನಪ್ಪಾ ಅಂದ್ರೆ ಬಿಕಾಸ್ ಇಸ್ ಐ ಆಕ್ಯುರೇಟ್ ಟ್ಯೂಮರ್. ಸೊ ಕ್ಯಾನ್ಸರ್ ಅಲ್ಲಿ ಏನಪ್ಪಾ ಅಂದ್ರೆ ಅರ್ಲಿ ಸ್ಟೇಜಸ್ ಬ್ರೈನ್ ಟ್ಯೂಮರ್ಸ್ ಅಂತ ತಗೊಳ್ಳೋಣ ಒಂದು ಎಕ್ಸಾಂಪಲ್, ವೇರ್ ಸರ್ಜರಿ ಈಸ್ ನಾಟ್ ಪಾಸಿಬಲ್ ಆರ್ ಪೇಷಂಟ್ ಸೇಸ್ ಐ ಡೋಂಟ್ ವಾಂಟ್ ಸರ್ಜರಿ ಆರ್ ಇನ್ಆಕ್ಸೆಸಿಬಲ್ ಟ್ಯೂಮರ್ಸ್ಗೂ ನಾವು ರೇಡಿಯೇಷನ್ ಕೊಟ್ಬಿಟ್ಟು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ದಟ್ ಈಸ್ ಇನ್ ಅರ್ಲಿ ಸ್ಟೇಜಸ್. ಸಮ್ ಆಫ್ ದಿ ಬ್ರೈನ್ ಟ್ಯೂಮರ್ಸ್ ವಿ ಡೂ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಆ್ಯಂಡ್ ಅದಾದಮೇಲೆ ಪ್ಯಾಂಕ್ರಿಯಾಸ್ ಟ್ಯೂಮರ್ಸ್ ಅಂತ ಒಂದಿದೆ, ಲಿವರ್ ಕ್ಯಾನ್ಸರ್ ಇದೆ ಅರ್ಲಿ ಸ್ಟೇಜಲ್ಲಿ, ಲಂಗ್ ಕ್ಯಾನ್ಸರ್ ಇದೆ ಅರ್ಲಿ ಸ್ಟೇಜಸಲ್ಲಿ, ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ. ಸೊ ಇದೆಲ್ಲ ಅರ್ಲಿ ಕ್ಯಾನ್ಸರ್ಸನ್ನು ನಾವು ಬರೀ ಓನ್ಲಿ ರೇಡಿಯೇಷನ್ ಮಾಡಿ ಸೈಬರ್ ನೈಫ್ ಮಾಡಿಬಿಟ್ಟು ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ದಟ್ ಈಸ್ ಒನ್ ಆಫ್ ದಿ ಥಿಂಗ್ಸ್. ದೆನ್ ಆಸ್ ಐ ಟೋಲ್ಡ್ ಯು, ಫಸ್ಟ್ ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಹಂತದಲ್ಲಿ ಬೇರೆ ಬೇರೆ ಟ್ಯೂಮರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ. ಸ್ಟೇಜ್ ಎನಿ ಕ್ಯಾನ್ಸರ್ನ ನಾವು ಲೋಕಲ್ ಟ್ಯೂಮರ್, ಲೋಕಲಿ ಅಡ್ವಾನ್ಸ್ಡ್, ಮೆಟಾಸ್ಟ್ಯಾಟಿಕ್ ಅಂತ 3 ಲಾರ್ಜ್ ಗ್ರೂಪ್ ಜನರಿಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ 3 ವಿಧವಾಗಿ ಮಾಡ್ಬೋದು. ಒಂದೇ ಹಂತದಲ್ಲಿದೆ, ಪ್ಲಸ್ ಅಕ್ಕಪಕ್ಕ ಹರಡಿರ್ಬೋದು, ಇಲ್ಲ ಬೇರೆ ಕಡೆ ಹರಡಿರ್ಬೋದು. ಸೊ ಇದ್ರ ಪ್ರಕಾರ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕು. ಇನ್ ಕಾಂಬಿನೇಷನ್ ವಿತ್ ಕೀಮೋಥೆರಪಿ ಅಥವಾ ಸರ್ಜರಿ, ಸೈಬರ್ ನೈಫ್ ಕ್ಯಾನ್ ಬಿ ಯೂಸ್ಡ್ ಇನ್ ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್. ಲಂಗ್ ಕ್ಯಾನ್ಸರ್ ಅಲ್ಲಿ ಯಾರೋ ಒಬ್ರು ಲಂಗ್ ಕ್ಯಾನ್ಸರ್ ಅಲ್ಲಿ ವಯಸ್ಸಾಗಿರುತ್ತೆ, ಕೀಮೋಥೆರಪಿ ಕೊಡ್ತಾ ಇರ್ತೀವಿ, ತಡ್ಕೊಳಕ್ ಆಗ್ತಾ ಇರಲ್ಲ, ಆದ್ಮೇಲೆ ಉಳ್ಕೊಂಡಿದೆ ಟ್ಯೂಮರ್, ಅರ್ಲಿ ಸ್ಟೇಜ್ ಇರ್ಬೋದು, ಅದಕ್ಕೆ ಸೈಬರ್ ನೈಫ್ ವರ್ಕ್ಸ್ ವೆರಿ ವೆಲ್. ಈವನ್ ಆಸ್ ಐ ಟೋಲ್ಡ್ ಯು, ಪ್ಯಾಂಕ್ರಿಯಾಸ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು. ದೆನ್ ಕಮ್ಸ್ ದಿ ರೆಕರೆಂಟ್ ಕ್ಯಾನ್ಸರ್ಸ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಾಗ್ಬಿಟ್ಟಿದೆ ಆಲ್ರೆಡಿ, ಮತ್ತೆ ವಾಪಸ್ ಬಂತು. ಸೊ ನೀವು ಹೇಳಿದ್ರೆ ಇವಾಗ ಎಲ್ಲರೂ ಮೊದಲೆಲ್ಲ ಎದುರ್ಕೊಂತಿದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ, ಟ್ರೀಟ್ಮೆಂಟ್ಗಿಂತ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅಂತ. ಈಗ ಹಂಗೆ ಅನ್ಕೊಳ್ಳೋದೇನು ಬೇಕಾಗಿಲ್ಲ, ಬಿಕಾಸ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇಸ್ ದಿ ಕೀ ಫ್ಯಾಕ್ಟರ್ಸ್ ನಾವು. ಸೊ ಈಗ ಹೋಗಿ ಮತ್ತೆ ಸೈಬರ್ ನೈಫ್ ಅಲ್ಲಿ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಈಸ್ ಓನ್ಲಿ 5 days ಆಫ್ ಟ್ರೀಟ್ಮೆಂಟ್. ಜಾಸ್ತಿ ದಿವಸ ಹಾಸ್ಪಿಟಲೈಸೇಷನ್ ಆಸ್ ಸಚ್ ಬೇಕಾಗಿಲ್ಲ. ಇಸ್ ಒ ಪಿ ಡಿ ಪ್ರೊಸೀಜರ್, ನೋ ಅನಸ್ತೀಶಿಯಾ, ಓಪನ್ ಎಲ್ಲ ಕಟ್ಟೆಲ್ಲ ಏನ್ ಮಾಡಿ ಏನ್ ಟ್ರೀಟ್ಮೆಂಟ್ ಏನಿಲ್ಲ. ಸೊ ಬಂದ್ ಅರೌಂಡ್ 30 minutes ಟ್ರೀಟ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಹೋಗೋದು. ಲೀಸ್ಟ್ ಸೈಡ್ ಎಫೆಕ್ಟ್ಸ್, ಹೈ ಎಫೆಕ್ಟಿವ್ ಟ್ರೀಟ್ಮೆಂಟ್. ಅಂದ್ರೆ ಇವಾಗ ಕೀಮೋಥೆರಪಿ ಎಲ್ಲ ಅಂದ್ರೆ ತುಂಬಾ ಪೇನ್ ಆಗುತ್ತೆ, ತುಂಬಾ ಒದ್ದಾಡ್ತಾರೆ, ನರಳಾಡ್ತಾರೆ ಪೇಷಂಟ್ಗಳು. ಸೊ ಈ ಸೈಬರ್ ನೈಫ್ ಅದೇನಾದ್ರೂ ಪೇನ್ ನೀಡುತ್ತಾ ಅಥವಾ ಪೇನ್ಲೆಸ್ ಥೆರಪಿನ, ಹೇಗಿದು ಅಂತ? ಸೊ ಐ ವಾಂಟ್ ಟು ಕರೆಕ್ಟ್. ಈಗ ಏನು ಅಂತಂದ್ರೆ ಯಾವುದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನಾನು ಆ ಥರ ನರಳಾಗೋದು ನಾವು ಯಾವತ್ತೂ ನೋಡಿಲ್ಲ ಆಕ್ಚುಲಿ ಆ ಥರ ಅಂತ. ಬಿಕಾಸ್ ಎಫೆಕ್ಟ್ ಈಸ್ ಶುಡ್ ಬಿ ದೇರ್, ದೆನ್ ಓನ್ಲಿ ದೇರ್ ಮೇ ಬಿ ಸೈಡ್ ಎಫೆಕ್ಟ್ಸ್. ಸೊ ಅದ್ರ ಬಗ್ಗೆ ಭಯ ಪಡೆದೇನೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟು. ಇದು ಏನಕ್ಕೆ ಅಂದರೆ ಜನಗಳಿಗೆ ಅರಿವು ಇಂಪಾರ್ಟೆಂಟ್ ಹೊರತು ಭಯದಿಂದ ಟ್ರೀಟ್ಮೆಂಟ್ ಮಾಡೋದಕ್ಕೆ ಮಾಡಿಸ್ಕೋಬಾರ್ದು. ಸೊ ಕಮಿಂಗ್ ಬ್ಯಾಕ್ ಟು ದಿ like compared to the radiation or the chemotherapy in the past, what we are doing, cyber knife is the least toxic. So what we call it as quality of life is important in cancer management. So ಏನ್ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಆಗ್ಬೇಕು. ನಮಗೆ ದಿನಚರಿಯಲ್ಲಿ ಏನೇನಿದೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ದಿಸ್ ಇಸ್ ವಾಟ್ ಇಟ್ ಇಸ್ ದೇರ್. ಅವ್ರು ಕಂಟಿನ್ಯೂ ಮಾಡಿಕೊಂಡು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಮಾಡಿ ನಾರ್ಮಲ್ ಆಗಿ ಎಷ್ಟು ದಿನ ಇದೆ ಅಷ್ಟನ್ನು ಚೆನ್ನಾಗಿ ಮಾಡಬೇಕು. ದಟ್ ಈಸ್ ದ ಕ್ವಾಲಿಟಿ ಆಫ್ ಲೈಫ್. ದಟ್ ಇಸ್ ದ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಸೈಬರ್ ನೈಫ್ ಟ್ರೀಟ್ಮೆಂಟ್. ಸೊ ಎಸ್ಪೆಷಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಸ್ಟೇಜ್ 4 ಕ್ಯಾನ್ಸರ್ ಅಲ್ಲಿ ಸೈಬರ್ ನೈಫ್ ಬಳಕೆ ಎಷ್ಟು ಈಗ ಜಾಸ್ತಿ ಬಂದಿದೆ ಅಂದ್ರೆ, ಆಲಿಗೋಮೆಟಾಸ್ಟಾಸಿಸ್ ಅಂತ ಯಾವುದೋ ಒಂದು ಸ್ಟೇಜ್, ಮೊದಲೆಲ್ಲ ನೀವು ಹೇಳಿದ್ರೆ ಸ್ಟೇಜ್ 4 ಕ್ಯಾನ್ಸರ್ ಅಲ್ಲೆಲ್ಲ ಏನು ಟ್ರೀಟ್ಮೆಂಟ್ ಇಲ್ಲ, ಎದುರ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ ಅಂತ. ಸೊ ಆ ಥರ ಇಲ್ಲ ಈಗ, ಈವನ್ ಇನ್ ಸ್ಟೇಜ್ 4 ಕ್ಯಾನ್ಸರ್. ಸೊ ಸಿಂಪಲ್ ಎಕ್ಸಾಂಪಲ್ ಲೈಕ್ ಪ್ರಾಸ್ಟೇಟ್ ಕ್ಯಾನ್ಸರ್ ವಿತ್ 1 or 2 bone mets, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ವಿತ್ 1 or 2 ಡಿಫ್ರೆಂಟ್ ಆರ್ಗನ್ಸ್ ಇನ್ವಾಲ್ವ್.
ಸೊ ಅಪ್ ಟು 5 ಆರ್ ಡಿಫ್ರೆಂಟ್ ಆರ್ಗನ್ಸ್ 5 ಲೀಷನ್ಸ್ ವಿ ಕ್ಯಾನ್ ಗೋ ಅಂಡ್ ಟ್ರೀಟ್. ಹೋಗಿ ಅದನ್ನ ಎಫೆಕ್ಟಿವ್ ಆಗಿ ಅಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಪ್ಲಸ್ ಕಂಟಿನ್ಯೂ ಮಾಡ್ಬೇಕು, ಕೀಮೋಥೆರಪಿ ಅಥವಾ ಇಮ್ಯುನೋಥೆರಪಿ ಎಲ್ಲ ಕಂಟಿನ್ಯೂ ಮಾಡಬೇಕು. ಇದು ವೆರಿ ಪಾಪ್ಯುಲರ್ ಯಾವ್ದ್ರಲ್ಲಪ್ಪ ಅಂತಂದ್ರೆ ಲಂಗ್ ಕ್ಯಾನ್ಸರ್ ವಿತ್ ಇನ್ಕ್ಲೂಡಿಂಗ್ ದಿ ಬ್ರೈನ್ ಮೆಟಾಸ್ಟಸಿಸ್. ಬ್ರೈನ್ ಮೆಟಾಸ್ಟಸಿಸ್ ಸ್ಟೇಜ್ 4 ಅಂತ ಹೇಳಿ ಬ್ರೈನಿಗೆ ಹರಡಿದೆ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೀವಿ. ಇದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ. ದೆನ್ ಕಮ್ಸ್ ದ ಬ್ರೆಸ್ಟ್ ಕ್ಯಾನ್ಸರ್, ವೇರ್ ಲಂಗ್, ಬ್ರೆಸ್ಟ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್ ವಿತ್ ಲಿವರ್ ಅಂಡ್ ಅದರ್ ಮೆಟಾಸ್ಟಸಿಸ್, ವಿ ಗೋ ಅಂಡ್ ಟ್ರೀಟ್ ಬೋತ್ ದಿ ಏರಿಯಾಸ್. ದೆನ್ ಪ್ರಾಸ್ಟೇಟ್ ಕ್ಯಾನ್ಸರ್, ಬೇರೆ ಯಾವುದೇ ಕ್ಯಾನ್ಸರ್ ಸ್ಟೇಜ್ 4 ಬೇರೆ ಕಡೆ ಹರಡಿದ್ರು ಹೋಪ್, ಯು ಶುಡ್ ನಾಟ್ ಲೂಸ್ ಹೋಪ್. ಸೊ ಅದನ್ನ ನಿಮ್ಮ ಡಾಕ್ಟರ್ ಹತ್ರ ಸಲಹೆ ಪಟ್ಟು ಇಲ್ಲ ನಮ್ಮನ್ನು ಕೇಳಿ, ಸೊ ಅದನ್ನ ಟ್ರೀಟ್ಮೆಂಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆಯಾ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಸೊ ಅದೇ ತರ ದೆನ್ ಕಮ್ಸ್ ದ ಬಿನೈನ್ ಟ್ಯೂಮರ್ಸ್. ಬರೀ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ. ಕ್ಯಾನ್ಸರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅರ್ಲಿ ಸ್ಟೇಜ್ ಇರ್ಬೋದು, ಸ್ಟೇಜ್ 4 ಇರ್ಬೋದು, ಏನು ಆಪರೇಷನ್ ಇಲ್ದೇನೆ ಟ್ರೀಟ್ಮೆಂಟ್ ಮಾಡೋ ಅಂಥದ್ದು ಸೈಬರ್ನೆಫ್ ಎಫೆಕ್ಟಿವ್ ಅಂತ. ಬಿನೈನ್ ಟ್ಯೂಮರ್ಸ್ ಅಂತಂದ್ರೆ ಸಮ್ ಆಫ್ ದಿ ಬ್ರೈನ್ ಟ್ಯೂಮರ್ಸ್, CP ಆಂಗಲ್ ಟ್ಯೂಮರ್ ಅಂತ ಹೇಳ್ತೀವಿ, ಪಿಟ್ಯೂಟರಿ ಅಡಿನೋಮಾ ಹೇಳ್ತೀವಿ. ಸೊ ಇದೇ ತರ AV ಮಾಲ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅದನ್ನು ಸೈಬರ್ನೆಫ್ ಕೊಟ್ಬಿಟ್ಟು ಸರ್ಜರಿ ಇಲ್ದೇನೆ ಟ್ರೀಟ್ಮೆಂಟ್ ಮಾಡಬಹುದು. ಅಂದ್ರೆ ಕ್ಯಾನ್ಸರ್ ಹೊರತುಪಡಿಸಿ ಕೂಡ ಕೆಲವೊಂದು ಕಾಯಿಲೆಗಳಿಗೆ ಹೌದು. ಇದು ಕ್ಯಾನ್ಸರ್ ಅಲ್ಲ, ಗೆಡ್ಡೆ ಇದೆ ಟ್ಯೂಮರ್, ಬಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಲ್ಲ. ಅದನ್ನು ಸೈಬರ್ನೆಫ್ ಇಂದ ಟ್ರೀಟ್ಮೆಂಟ್ ಮಾಡಬಹುದು. ಎಸ್ಪೆಷಲಿ ಬ್ರೈನ್, ಸ್ಪೈನಲ್ ಕಾರ್ಡ್ ಅಲ್ಲೆಲ್ಲ ಒಂದು ಲೀಷನ್ಸ್ ಇರ್ಬೋದು. ಇದಕ್ಕೋಸ್ಕರ ರೀಸೆಂಟ್ ಆಗಿ ಫಂಕ್ಷನಲ್ ಡಿಸಾರ್ಡರ್ಸ್ ಅಂತ ನಾವು ಇದು ಮಾಡ್ತಾ ಇದ್ವಿ ಜಾಸ್ತಿ. ಈಗಿನ ಇದರಲ್ಲಿ ಫಂಕ್ಷನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಏನಪ್ಪ ಫಂಕ್ಷನಲ್ ಡಿಸಾರ್ಡರ್ಸ್ ಅಂದ್ರೆ ಪೇನ್, ತುಂಬಾ ಪೇನ್ ಬರ್ತಾ ಇರುತ್ತೆ, ಮೇ ಬಿ ಡಿಫ್ರೆಂಟ್ ಏರಿಯಾಸ್. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇದಂದ್ರೆ ಟ್ರೈಜಮಿನಲ್ ನ್ಯೂರಾಲಜಿಯಾ ಅಂತ ಒಂದು ಪೇನ್ಫುಲ್ ಕಂಡೀಷನ್ ಇದೆ. ಎಲ್ಲ ತುಂಬಾ ತಲೆನೋವು ಬರ್ತಾ ಇರುತ್ತೆ, ಇಲ್ಲೆಲ್ಲ ಫೇಸ್ ಮೇಲೆಲ್ಲ ನೋವು ಬರ್ತಾ ಇರುತ್ತೆ. ಟ್ರೈಜಮಿನಲ್ ನ್ಯೂರಾಲಜಿಯಾ ಇಸ್ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಪೇನ್ ನೋನ್ ಟು ಮ್ಯಾನ್ಕೈಂಡ್. ಸೊ ಏನು ಅಂದ್ರೆ ಅಲ್ಲೊಂದು ಸ್ಮಾಲ್ ವೆಸಲ್ ಇರುತ್ತೆ, ಅದು ನರ್ವ್ಗೆ ಅಕ್ಕಪಕ್ಕದಲ್ಲಿ ಟಚ್ ಆಗ್ಬಿಟ್ಟು ನೋವು ಜಾಸ್ತಿ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಒಂದು ಬಾಲಿವುಡ್ ಆಕ್ಟರ್ ಸಲ್ಮಾನ್ ಖಾನ್ ಕೂಡ ಒಂದ್ಸರಿ ಹೇಳಿದ್ದುಂಟು. ಅಬ್ಸಲ್ಯೂಟ್ಲಿ. ಸಲ್ಮಾನ್ ಖಾನ್ ಇಸ್ ಒನ್ ಆಫ್ ದಿ ಆಲ್ಮೋಸ್ಟ್ 3-4 times ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಟೂ ಮಚ್. ದೆರ್ ಆರ್ ಲಾಟ್ ಆಫ್ politicians, lot of actors, social media influencers are suffering from trigeminal neuralgia. So one of the main thing, the painkillers ಎಲ್ಲ ಕೊಡ್ತಾ ಇರ್ತೇವೆ, ಯಾವಾಗಲೂ ಮಂಕ್ ಆಗಿರ್ತಾರೆ. ಇಟ್ ಗೋಸ್ ಟು ಅ ಸ್ಟೇಜ್ ದಟ್ ಲೈಕ್ ಇನ್ನೇನು ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ವೆರಿ ಪಿನ್ ಪಾಯಿಂಟ್ ಆಗಿ ಐ ಡೋಸ್ ಆಫ್ ರೇಡಿಯೇಷನ್ ಕೊಡ್ತೀವಿ ವಿತ್ ಸೈಬರ್ನೈಫ್. ಪೇನ್ ಸ್ಕೋರ್ ಕಮ್ಮಿ ಆಗೋಂಥದ್ದು ಮೋರ್ ದನ್ 98%, 99%. ಸೊ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ ಸೈಬರ್ನೈಫ್ ಆಸ್ ಅರ್ಲಿ ಆಸ್ ಇಮಿಡಿಯೇಟ್ ಟು ಅಟ್ಲೀಸ್ಟ್ 6 weeks. ಸೊ ನೋವು ಕಮ್ಮಿ ಆಗುತ್ತೆ. ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ 2 ಕಡೆನೂ ಬರ್ತಾ ಇರುತ್ತೆ. ಅದೇ ತರ ಫೆಸೆಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ಬೇರೆ ಒಂದು ಸ್ಪೈನಲ್ ತುಂಬಾ ನೋವು ಬರ್ತಾ ಇರುತ್ತೆ, ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದಕ್ಕೂ ಒಂದು ಎಫೆಕ್ಟಿವ್. ಸಿಜರ್ಸ್ ಆಗ್ತಾ ಇರುತ್ತೆ, ಒಂದು ಜೆಲಾಸ್ಟಿಕ್ ಸಿಜರ್ಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಎಸ್ಪೆಷಲಿ ಮೋರ್ ಇನ್ ದಿ ಫೀಮೇಲ್, ಸ್ಟಾರ್ಟ್ಸ್ ವಿತ್ ದಿ ಕಿಡ್. ಅದರಲ್ಲೇನು ಅಂದ್ರೆ ಇವರು ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಿಜರ್ಸ್ ಏನಾಗುತ್ತೆ ಅಂತಂದ್ರೆ ಫಿಟ್ಸ್ ಬರೋದು, ನಗ್ತಾರೋ ಅದೇನೆ ಫಿಟ್ಸ್ ಬರೋದು ಅಂತ. ಸೊ ಅದಕ್ಕೆ ಸೈಬರ್ನೆಫ್ ವರ್ಕ್ಸ್ ವೆರಿ ವೆಲ್. ಸೊ ನಮ್ದೆಲ್ಲ ಅದೆಲ್ಲ ರಿಪೋರ್ಟ್ಸ್ ಎಲ್ಲ ಮಾಡಿದ್ವಿ ನಾವು ಮೆನಿ ಪೇಷಂಟ್ಸ್ ಮಾಡ್ಬಿಟ್ಟು. ಸೊ ಅದಲ್ಲದೆ ಸಮ್ ಲೈಕ್ ಪಾರ್ಕಿನ್ಸೋನಿಸಮ್, ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಲ್ಲಿ ಇಂಟ್ರಾಕ್ಟಬಲ್ ಲೈಕ್ ಪಾರ್ಕಿನ್ಸನ್ಸ್ ಇರುತ್ತೆ. ಸೊ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಮೆಡಿಸಿನ್ಸ್ ಎಲ್ಲ ಕಮ್ಮಿ ಆಗ್ತಾ ಇರಲ್ಲ, ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಅವ್ರಿಗೆ ಸೈಬರ್ನೆಫ್ ಇಸ್ ಒನ್ ಆಫ್ ದಿ ಟ್ರೀಟ್ಮೆಂಟ್ ಮೂವ್ಮೆಂಟ್ ಡಿಸಾರ್ಡರ್ಸ್ಗೆ. ಡಿಸ್ಟೋನಿಯಾ ಅಂತ ಒಂದಿದೆ. ಸೊ ಅದಕ್ಕೂ ಸೈಬರ್ನೆಫ್ ಇಸ್ ಅ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್. ಅದೇ ತರ ಅಬ್ಸೆಸಿವ್ ಕಂಪಲ್ಸಿವ್, ಸಮ್ ಸೈಕಲಾಜಿಕಲ್ ಕಂಡೀಷನ್ಸ್ ಅಬ್ಸೆಸಿವ್ ಕಂಪಲ್ಸಿವ್ ನ್ಯೂರೋಸಿಸ್ ಆರ್ OCDs ಡಿಸಾರ್ಡರ್ಸ್. ಸೊ ಟು ದಿ ಎಕ್ಸ್ಟೆಂಟ್ ಆಲ್ ದಿಸ್ ಫಿಲ್ಮ್ಸ್ ಎಲ್ಲ ಬಂದಿರುತ್ತೆ. OCD ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರು ತಡ್ಕೊಳಕ್ ಆಗ್ತಾ ಇರಲ್ಲ. ಟು ದಿ ಎಕ್ಸ್ಟೆಂಟ್ ದೇರ್ ಆರ್ ಸಮ್ ಆಫ್ ದಿ ಗೋ ಟು ಎಕ್ಸ್ಟೆಂಟ್ ಆಫ್ killing people. So suicidal tendency, ಇವ್ರಿಗೆಲ್ಲನೂ OCD ಟ್ರೀಟ್ಮೆಂಟ್ಗೆ ಸೈಬರ್ನೆಫ್ ಇಸ್ ರೇಡಿಯೋ ಸರ್ಜರಿ is one of the treatment which is coming up in a big way. So as I told you, 3 different categories ಅಲ್ಲಿ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಡಾಕ್ಟರ್, ಈಗ ಏನಾದರೂ ಏಜ್ ಲಿಮಿಟ್ಸ್ ಅನ್ನೋದಿರುತ್ತಾ? ಯಾಕಂದ್ರೆ ತುಂಬಾ ವಯಸ್ಸಾಗಿರೋರ್ಗೂ ಕೂಡ ಈ ತರ ಕ್ಯಾನ್ಸರ್ಗಳು ಹರಡದಂತ ಸಂದರ್ಭದಲ್ಲಿ ಈ ಒಂದು ಸೈಬರ್ನೈಫ್ ಯೂಸ್ ಮಾಡಬಹುದಾ, ಹೇಗೆ ಅಂತ? ಸೊ ಸೈಬರ್ನೈಫ್ ಉಪಯೋಗ ಏನಪ್ಪಾ ಅಂತಂದ್ರೆ ಸಣ್ಣ ಟ್ಯೂಮರ್ ಇಂದ ಇಡ್ಬೋದು, ದೊಡ್ಡ ಟ್ಯೂಮರ್ ತನಕ ಟ್ರೀಟ್ಮೆಂಟ್ ಮಾಡ್ಬೋದು. ಎನಿ ಆರ್ಗನ್ಸ್ ಕ್ಯಾನ್ ಬಿ ಟ್ರೀಟೆಡ್,
ಎನಿ ಏಜ್ ಕ್ಯಾನ್ ಬಿ ಟ್ರೀಟೆಡ್. ಓಕೆ. ಸೊ ಏನು ಎಸ್ಪೆಷಲಿ ವೆರಿ ಎಫೆಕ್ಟಿವ್ ಇನ್ ಪೀಪಲ್ ವೇರ್ ನನಗೆ ಕೀಮೊಥೆರಪಿ ಬೇಕಾಗಿಲ್ಲ, ನನಗೆ ಸರ್ಜರಿ ಮಾಡ್ಸೋಕೆ ಇಸ್ಕೊಳ್ಳೋದೆಲ್ಲ, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್, ವಯಸ್ಸಾಗಿರೋರಿಗೆ ಸರ್ಜರಿ ಇಲ್ದೇನೆ ಕ್ಯಾನ್ ಯು ಗೆಟ್ ಎ ಎಫೆಕ್ಟಿವ್ ಟ್ರೀಟ್ಮೆಂಟ್ ಲೈಕ್ ಪ್ರಾಸ್ಟೇಟ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್. ಸರ್ಜರಿಗೆ ಬೇಡ ನಮ್ಗೆ ಆಗ್ತಾ ಇಲ್ಲ ಪೇಷಂಟ್ ಕಂಡೀಷನ್ ಇಸ್ ನಾಟ್ ಫಿಟ್ ಫಾರ್ ಸರ್ಜರಿ. ಸೊ ಅವರಿಗೆ ಸೈಬರ್ನೈಫ್ ಇಸ್ ಅ ಬೆಟರ್ ಆಲ್ಟರ್ನೇಟಿವ್ ಆರ್ ಬೆಸ್ಟ್ ಆಲ್ಟರ್ನೇಟಿವ್ ವಿತ್ ದಿ ಗುಡ್ ಔಟ್ಕಮ್ಸ್ ವಿತ್ ದಿ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಓಕೆ. ಸೊ ರಿಕವರಿ ರೇಟ್ಸ್ ಹೇಗಿರುತ್ತೆ ಡಾಕ್ಟರ್ ಹಾಗಾದ್ರೆ? See, recovery is, as I told you, only 45 minutes, 30 to 45 minutes is the treatment. ಮುಗಿದಾದ್ಮೇಲೆ ಟ್ರೀಟ್ಮೆಂಟ್ ಇಸ್ ಒ ಪಿ ಡಿ ಪ್ರೊಸೀಜರ್, ಬಂದು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ಬೋದು. ಸೊ ಆ್ಯಂಡ್ ಯೂಶಲಿ ಒಬ್ಬರಿಗೆ ಸುಸ್ತಾಗುತ್ತೆ. ಅದು ಸುಸ್ತಾಗೋದಕ್ಕೆ 95-98% ನೋ ಸೈಡ್ ಎಫೆಕ್ಟ್ಸ್. ಓಕೆ. ಸೊ 2-3% ಅಲ್ಲಿ ಒಬ್ರಿಗೆ ಸುಸ್ತಾಗುತ್ತೆ. ದಟ್ಸ್ ಓನ್ಲಿ ಥಿಂಗ್, ಬಿಕಾಸ್ ಕಂಟಿನ್ಯೂಸ್ ಎಕ್ಸ್ರೇ ಕೊಡೋದ್ರಿಂದ ಒಬ್ಬೊಬ್ಬರಿಗೆ ಸುಸ್ತಾಗ್ಬೋದು. ಅದಕ್ಕೆ ಯೂಶಲಿ ಐ ವಿ ಫ್ಲೂಯಿಡ್ಸ್ ಎಲ್ಲ, ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ತಗೊಂಡು ಊಟ ಎಲ್ಲ ಚೆನ್ನಾಗಿ ಮಾಡಿದ್ರೆ ಎಲ್ಲ ಹೋಗುತ್ತೆ. ಸೊ ಅದರ್ ದ್ಯಾನ್ ದಟ್ ದೇರ್ ಇಸ್ ನೋ ಮೇಜರ್ ಸೈಡ್ ಎಫೆಕ್ಟ್ಸ್. ಓಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ಟ್ಯೂಮರ್ ನೆಕ್ರೋಸಿಸ್ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಸಾಯುತ್ತೆ. ಆ ಸಾಯ್ದಾಗ ಇದು ನೆಕ್ರೋಸಿಸ್, ಡೆಡ್ ಸೆಲ್ಸ್ ಆರ್ ಕಾಲ್ಡ್ ನೆಕ್ರೋಸಿಸ್. ಒಬ್ಬೊಬ್ರು ಅದು ನೆಕ್ರೋಸಿಸ್ ನ ಸೊ ಸೈಡ್ ಎಫೆಕ್ಟ್ಸ್ ಅಂತ ಅನ್ಕೊಂತಾರೆ. ದಟ್ ಇಸ್ ಅ ಡಿಸೈರ್ಡ್ ಎಫೆಕ್ಟ್ ಅಕಾರ್ಡಿಂಗ್ ಟು ಮಿ. ಸೊ ಇದರಲ್ಲಿ ನಮ್ಮ ಅನುಭವದ ಪ್ರಕಾರ ಈವನ್ ಇನ್ ಬ್ರೈನ್ ಟ್ಯೂಮರ್ಸ್ ಅಲ್ಲಿ ನಾವು ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಟ್ರೀಟ್ಮೆಂಟ್ ಮಾಡಿದ್ವಿ, ಎಸ್ಪೆಷಲಿ GBM. ಸೊ ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಸೈಬರ್ ನೈಫ್ ಬೂಸ್ಟ್ ಅಂತ. ಸೊ ಸಮ್ ಏರಿಯಾದಲ್ಲಿ ಬ್ರೈನ್ ಟ್ಯೂಮರ್ ಇರ್ಬೋದು, ಲಂಗ್ ಇರ್ಬೋದು, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಲ್ಲಿ ಇರ್ಬೋದು, ಫುಲ್ ಟ್ರೀಟ್ಮೆಂಟ್ ಎಕ್ಸ್ಟರ್ನಲ್ ರೇಡಿಯೇಷನ್ ಕೊಡೋಕ್ಕಾಗಲ್ಲ. ಆಸ್ ಐ ಟೋಲ್ಡ್ ಯು ದಟ್ ಸೈಡ್ ಎಫೆಕ್ಟ್ಸ್ ಬಿಕಮ್ಸ್ ಮೋರ್ ವಿತ್ ಅ ನಾರ್ಮಲ್ ರೇಡಿಯೇಷನ್, IGRT, IMRT ಎಲ್ಲ. ಸೊ ನಾವು ಅದನ್ನ ಫಸ್ಟ್ 5 weeks ಕೊಟ್ಟು ದೆನ್ 2-3 fractions ಆಫ್ ಸೈಬರ್ ನೈಫ್, ದಟ್ ಈಸ್ ಅವರ್ ಓನ್ ಇನೋವೇಷನ್ಸ್ ಆಕ್ಚುಲಿ, ವಿ ಹ್ಯಾವ್ ಪಬ್ಲಿಷ್ಡ್ ಅವರ್ ಡೇಟಾ. ಸೊ ಬ್ರೈನ್ ಟ್ಯೂಮರ್ಸ್ ಅಲ್ಲಿ GBMs ಎಲ್ಲ ಏನಪ್ಪಾ ಅಂತಂದ್ರೆ ಗ್ಲಾಬ್ಲಾಮೋಸ್ಟೋಮಾ ಮಲ್ಟಿಫಾರ್ಮ್ ಅಥವಾ ಎನಿ ಆಫ್ ದಿ ಗ್ಲಯಾಮಾಸ್ ಅಲ್ಲಿ ನಾವು ಎಕ್ಸ್ಟ್ರಾ ಡೋಸಸ್ ಕೊಟ್ಬಿಟ್ಟು ಯೂಶಲಿ 12 to 18 months ಇಸ್ ಮೀಡಿಯನ್ ಸರ್ವೈವಲ್ ಅಂತ ಹೇಳ್ತೀವಿ. ನಮ್ಮದು ಪಬ್ಲಿಷ್ಡ್ ರಿಪೋರ್ಟ್ ಪ್ರಕಾರ ಬ್ರೈನ್ ಸ್ಟೆಮ್ ಮತ್ತೆ ಗ್ಲಾಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅಲ್ಲಿ ಅವರ್ ಮೀಡಿಯನ್ ಸರ್ವೈವಲ್ ಹ್ಯಾಸ್ ರೀಚ್ ಟು 36 months. 3 ಪಟ್ಟು ಜಾಸ್ತಿ ಆಗಿದೆ ಸರ್ವೈವಲ್. ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್, ನೆಕ್ರೋಸಿಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಕಮ್ಮಿ ಮಾಡೋದಕ್ಕೂ ನಾವು ಒಂದು ಸ್ವಲ್ಪ ಬೇರೆ ನಮ್ಮದೇ ಆದ ಒಂದು ಅನುಭವದ ಪ್ರಕಾರ ಬೆವಸುಜುಮ್ಯಾಬ್ ಅಂತ ಇರ್ಬೋದು, ಬೇರೆದೆಲ್ಲ ಯೂಸ್ ಮಾಡಿದೀವಿ, ವಿಚ್ ಇಸ್ ಪಬ್ಲಿಷ್ಡ್ ಅಂಡ್ ಇಟ್ ಈಸ್ ಏನಪ್ಪಾ ಅಂತಂದ್ರೆ ವೆಲ್ ಡಾಕ್ಯುಮೆಂಟೆಡ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.